ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2028ರ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ಉಂಟಾಗಿದ್ದು ಮಂಡ್ಯ ಹಾಗೂ ಹಾಸನ ಬಿಜೆಪಿ ಜೆಡಿಎಸ್ ನಾಯಕರ ಬೀದಿ ರಂಪಾಟಕ್ಕೆ ರಾಜಕೀಯ ವಲಯದಲ್ಲಿ ಇದೀಗ ಗೊಂದಲ ಶುರುವಾಗಿದೆ. 2028ರ ಚುನಾವಣೆಗೆ ಈಗಿನಿಂದ ದಳಪತಿಗಳು ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಈ ಹೊತ್ತಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರಲ್ಲಿ ಈಗಾಗಲೇ ಬಿರುಕು ಮೂಡಿದೆ. ಲೋಕಸಭಾ ಚುನಾವಣೆಗೆಂದೇ ಮಾಡಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ಮೈತ್ರಿ ಕೇವಲ ಹೈಕಮಾಂಡ್ ನಾಯಕರ ಆದೇಶಕ್ಕಷ್ಟೇ ಎಂಬುದನ್ನ ನಾಯಕರು ಆಗಾಗ ಸಾಬೀತು ಮಾಡ್ತಿರ್ತಾರೆ. ಸ್ಥಳೀಯ ಚುನಾವಣೆ ಹಾಗೂ ಜಿಬಿಎ ಚುನಾವಣೆ ಸಮೀಪವಾಗ್ತಿದ್ದಂತೆ ಮೈತ್ರಿಯಲ್ಲಿದ್ದ ಗೊಂದಲಗಳು ಮತ್ತಷ್ಟು ಹೆಚ್ಚಾಗ್ತಿದೆ. ಇನ್ನು ಉಭಯ ಪಕ್ಷದಲ್ಲಿ ಸ್ಥಳೀಯ ಚುನಾವಣೆಗೆ ಮೈತ್ರಿಯಲ್ಲಿ ಹೋಗೋದಾ ಅಥವಾ ಪ್ರತ್ಯೇಕವಾಗಿ ಚುನಾವಣೆ ಎದುರಿಸೋದಾ ಎಂಬ ಗೊಂದಲಗಳು ಬಿಜೆಪಿ ಜೆಡಿಎಸ್ ನಾಯಕರಲ್ಲಿ ಉಳಿದಿದ್ದು, ಇದರ ನಡುವೆ 2028ರ ವಿಧಾನಸಭಾ ಚುನಾವಣೆಗೂ ಮೈತ್ರಿ ಬೇಡ ಎಂಬ ಕೂಗು ಬಿಜೆಪಿ ಜೆಡಿಎಸ್ ನಾಯಕರ ಮೂಲಕ ಕೇಳಿ ಬರ್ತಿದೆ. ಈಗಾಗಲೇ ಮಂಡ್ಯ ಹಾಗೂ ಹಾಸನ ಕ್ಷೇತ್ರದಲ್ಲಿ ಮೈತ್ರಿ ನಡುವೆ ಬಿರುಕು ಶುರುವಾಗಿದೆ. ಪ್ರೀತಂ ಗೌಡ ಹಾಗೂ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಇಬ್ಬರು ನಾಯಕರು ಜೆಡಿಎಸ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು ಮೈತ್ರಿ ನಾಯಕರ ಈ ಬೀದಿ ರಂಪಾಟಕ್ಕೆ ಕೇರ್ ಮಾಡದ ಬಿಜೆಪಿ ಹಿರಿಯ ನಾಯಕರು ಹೈಕಮಾಂಡ್ ಮಧ್ಯ ಪ್ರವೇಶಿಸಲಿ ಹಾಗೂ ಶಿಸ್ತು ಸಮಿತಿಯೇ ಕ್ರಮ ಕೈಗೊಳ್ಳಲಿ ಎಂದು ಸುಮ್ಮನಾಗಿದ್ದಾರೆ. ಬಹಿರಂಗವಾಗಿ ಮಾತಾಡಬಾರ್ದು ಅಂತ ಅವ್ರ ಅಪೇಕ್ಷೆ ಇದೆ, ಅವರು ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಇದೆ. ಹಾಗಾಗಿ ಈಗ ಅವ್ರಿಗೂ ಅರ್ಥ ಆಗಿದೆ, ನಮಗೂ ಅರ್ಥ ಆಗಿದೆ. NDA ನೇತೃತ್ವದಲ್ಲಿ ತೀರ್ಮಾನ ಆಗೋಂಥ ಡೆಲ್ಲಿಲಿ ಯಾವುದೇ ಟಿಕೆಟ್ ವಿಚಾರನೂ ಮಾತಾಡಬಾರ್ದು, ಮುಖ್ಯಮಂತ್ರಿ ಯಾರು ಅನ್ನೋಂಥದ್ದು ಮಾತಾಡಬಾರ್ದು ಅನ್ನೋಂಥದ್ದು ಅವ್ರಿಗೂ ಮನವರಿಕೆ ಆಗಿದೆ, ನಮಗೂ ಗೊತ್ತಿತ್ತು. ನಾವು ಅವ್ರ ದಾರಿಲೇ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲದಿರೋ ರೀತಿ ಅವರು ನಾವು ಒಟ್ಟಿಗೆ ಸಹಕಾರದಿಂದ ಮಾಡೋಂಥದ್ದು. ಒಟ್ನಲ್ಲಿ ಮೈತ್ರಿಯಲ್ಲಿ ಶುರುವಾಗಿರುವ ಪೈಪೋಟಿ ಗೊಂದಲಗಳಿಗೆ ಕೇರ್ ಮಾಡದೆ ಹಿರಿಯ ನಾಯಕರು ಸೈಲೆಂಟ್ ಆಗಿದ್ದು, ಮೈತ್ರಿ ಅಸಮಾಧಾನಕ್ಕೆ ಹೈಕಮಾಂಡ್ ಮದ್ದು ಹರಿಯುವ ಕೆಲಸ ಮಾಡುತ್ತಾ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.